ಬಂಜಾರ ಸಮುದಾಯದ ದಾರ್ಶನಿಕರು, ಧರ್ಮಗುರುಗಳು ಹಾಗೂ ಪವಾಡ ಪುರುಷರು ಆದಂತಹ ಸಂತ ಶ್ರೀ ಸೇವಾಲಾಲರ ಜನ್ಮಸ್ಥಳಕ್ಕೆ ಬಂದಿದ್ದೇವೆ. ಈ ಭಾಯಗಡಿನ ಇಂಚಿಂಚು ಒಂದು ಸಂಕ್ಷಿಪ್ತ ಪರಿಚಯವನ್ನು ನಾನು ನಿಮ್ಮ ಮುಂದೆ ಇಡ್ಲಿಕ್ಕೆ ಹೊರಟಿದ್ದೇನೆ. ಸಂತ ಸೇವಾಲಾಲರು ಯಾರು? ಪುಣ್ಯ ಪುರುಷರಾಗಿದ್ದು ಹೇಗೆ? ಬಂಜಾರ ಸಮುದಾಯದವರು ಸಂತ ಸೇವಾಲಾಲರನ್ನೇ ಏನಕ್ಕೆ ಆಚರಣೆ ಮಾಡ್ತಿದ್ದಾರೆ? ಅವರ ಮಹತ್ವ ಏನು? ಅವ್ರು ಕೊಟ್ಟಿರ್ತಕ್ಕಂಥ ಉಪದೇಶಗಳೇನು? ಅವ್ರು ಹೇಳಿರ್ತಕ್ಕಂಥ ಸಂದೇಶಗಳೇನು? ಕರ್ನಾಟಕದ ಸಮಸ್ತ ಭಕ್ತಾದಿಗಳಿಗೆ ಮತ್ತು ಆತ್ಮೀಯ ಬಂಜಾರ ಬಂಧುಗಳಿಗೆ ಬಂಜಾರ ಬಂಧು ಚಾನಲ್ಗೆ ಸುಸ್ವಾಗತ. ಇಲ್ಲಿನ ಒಂದು ಸಂಕ್ಷಿಪ್ತ ಪರಿಚಯವನ್ನು ತಮಗೆ ಇವತ್ತು ಇಂಚಿಂಚಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇದೊಂದು ಬಂಜಾರರ ಧಾರ್ಮಿಕ ಪುಣ್ಯಕ್ಷೇತ್ರ ಮತ್ತು ಐತಿಹಾಸಿಕ ಸ್ಥಳ. 12ನೇ ಶತಮಾನದ ಜಗಜ್ಯೋತಿ ಬಸವೇಶ್ವರರಂತೆ, 15ನೇ ಶತಮಾನದ ದಾಸಶ್ರೇಷ್ಠ ಕನಕದಾಸ ಮತ್ತು ಕಾಲಜ್ಞಾನಿ ಕೈವಾರ ತಾತಯ್ಯರಂತೆ ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಡಿ ಜನಸಾಮಾನ್ಯರಲ್ಲಿ ಅರಿವು ಜಾಗೃತಿ ಮೂಡಿಸಿದ ಸಮಾಜ ಸುಧಾರಕರು, ದಾರ್ಶನಿಕರು ಹಾಗೂ ಬಂಜಾರ ಸಮುದಾಯದಲ್ಲಿ ಆರಾಧಿಸಲ್ಪಡುವ ಏಕೈಕ ಆರಾಧ್ಯ ದೈವನೇ ಸಂತ ಸೇವಾಲಾಲ್. ಅಷ್ಟಕ್ಕೂ ಈ ಪುಣ್ಯಕ್ಷೇತ್ರ ಯಾವುದು, ಇರುವುದಾದರೂ ಎಲ್ಲಿ? ಕರ್ನಾಟಕ ರಾಜ್ಯದ ಮಲೆನಾಡಿನ ಅರೆತಪ್ಪಲಿನಲ್ಲಿರುವ ದಾವಣಗೆರೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ನ್ಯಾಮತಿ ತಾಲೂಕಿನ ಹತ್ತಿರವಿರುವ ಸೂರಗೊಂಡನಕೊಪ್ಪ, ಅಂದರೆ ಭಾಯಗಡ ಅಂತ ಹೇಳಿಬಿಟ್ಟು ಕರಿತೀವಿ. ಸರಿಸುಮಾರು 60ಕ್ಕೂ ಹೆಚ್ಚು ಎಕರೆ ಭೂಪ್ರದೇಶದಲ್ಲಿ ವಿಸ್ತಾರಗೊಂಡಿರುವ ಈ ಸುಂದರವಾದ ನೈಸರ್ಗಿಕ ಧಾಮವು ಭಕ್ತಾದಿಗಳ ಮತ್ತು ಪ್ರೇಕ್ಷಕರ ಕಣ್ಮನ ಸೆಳೆಯುವಂತಿದೆ. ಈ ಜನ್ಮಸ್ಥಳ ಅರೆಮಲೆನಾಡಿನ ತಪ್ಪಲಿನಲ್ಲಿರುವ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಸವಳಂಗದ ಸಮೀಪ ಇರುವ ಸೂರಗೊಂಡನಕೊಪ್ಪವೇ ಈ ಪುಣ್ಯಕ್ಷೇತ್ರ ಸಂತ ಸೇವಾಲಾಲರ ಜನ್ಮಸ್ಥಳ. ಭಾಯಗಡ್ ಎಂದೇ ಪ್ರಸಿದ್ಧಿ ಹೊಂದಿರುವ ಸೂರಗೊಂಡನಕೊಪ್ಪ ಪೂರ್ವಜರ ಮೌಖಿಕ ಸಾಹಿತ್ಯದ ಆಧಾರದ ಮೇಲೆ ಈ ಪ್ರದೇಶವು ಪವಾಡ ಪುರುಷ, ಪುಣ್ಯಪುರುಷ ಸಂತ ಸೇವಾಲಾಲರು ಜನಿಸಿದ ಪುಣ್ಯ ಭೂಮಿ ಎಂದೇ ಉಲ್ಲೇಖಿಸಲಾಗಿದೆ. ಸಂತ ಸೇವಾಲಾಲರು ಯಾರು? ಸಂತ ಸೇವಾಲಾಲರು ಪುಣ್ಯ ಪುರುಷರಾಗಿದ್ದು ಹೇಗೆ? ಬಂಜಾರ ಸಮುದಾಯದವರು ಸಂತ ಸೇವಾಲಾಲರನ್ನೇ ಏಕೆ ಆಚರಣೆ ಮಾಡ್ತಿದ್ದಾರೆ? ಇದೆಲ್ಲವನ್ನು ನಿಮ್ಮ ಮುಂದೆ ಇಂಚಿಂಚಾಗಿ ತೋರಿಸ್ತೇವೆ, ನೋಡ್ತಾ ಇರಿ. ಪುರಾತನ ಕಾಲದಿಂದ ಬಂಜಾರ ಸಮುದಾಯವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಭಾರತದಾದ್ಯಂತ ಸಂಚರಿಸುತ್ತಾ ಹಸು ಮತ್ತು ಕುದುರೆಗಳ ಮೇಲೆ ಲವಣ ಮತ್ತು ದವಸ ಧಾನ್ಯಗಳನ್ನು ಹೇರಿಕೊಂಡು ಜೀವನೋಪಾಯಕ್ಕಾಗಿ ಸಣ್ಣ ಪ್ರಮಾಣದ ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿದ್ದರು. ಮೊಘಲರ ಆಳ್ವಿಕೆಯಲ್ಲಿ ರಾಜಸ್ಥಾನ ಮತ್ತು ಗುಜರಾತ್ ರಾಜ್ಯಗಳಿಂದ ಬಂಜಾರರು ತಂಡವಾಗಿ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ಮತ್ತಿತರ ಕಡೆ ಹುಲ್ಲುಗಾವಲು ಪ್ರದೇಶವನ್ನು ಆಧರಿಸಿ ವಲಸೆ ಬಂದರು. ಸಾವಿರಾರು ಹಸುಗಳ ಲದೇಣಿ ತಂಡದ ನಾಯಕರಾಗಿದ್ದ ರಾಮ್ಜಿ ನಾಯಕರ ಪುತ್ರನೇ ಭೀಮಾ ನಾಯಕ್. ಇವರು ಸಿರಸಿ ಮೂಲದ ಮಲೆನಾಡಿನ ತಪ್ಪಲಿನಲ್ಲಿ ಕೆಲಕಾಲ ನೆಲೆಸಿದರು. ಬಂಜಾರರ ಜಾನಪದ ಗೀತೆ, ಮೌಖಿಕ ಸಾಹಿತ್ಯದ ಪ್ರಕಾರ ರಾಮ್ಜಿ ನಾಯಕರ ತಂಡವು ಝಮರೀರ್ ಝೋಲ್ ಮತ್ತು ಭೂರಿ ಪಟಾರ್ ಕಾಡಿನಲ್ಲಿ ದನಕರೆಗಳನ್ನು ಮೇಯಿಸುತ್ತಾ ಸಪ್ತ ಮಾತೃಕೆಯರ ಕಲ್ಯಾಣಿ, ಕಾಳೋ ಕೂಂಡೋ ಮತ್ತು ದುಧಿಯಾ ತಳಾವಗಳ ನೀರನ್ನು ಕುಡಿಯಲು ಬಳಸಿ ಚೀನಾಪಟನ್ ಮತ್ತು ಸೂರ್ಖಂಡ್ ಪ್ರದೇಶದಲ್ಲಿ ಜೀವನೋಪಾಯಕ್ಕಾಗಿ ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡುತ್ತಿದ್ದರು. ಭೀಮಾ ನಾಯಕರಿಗೆ ಆಂಧ್ರ ಪ್ರದೇಶದ ಚಿತ್ತೂರಿನ ಬಂಜಾರ ತಂಡದ ನಾಯಕನ ಮಗಳಾದ ಧರ್ಮಿಣಿ ಬಾಯಿಯೊಂದಿಗೆ ವಿವಾಹವಾಯಿತು.
ಭೀಮಾನಾಯಕ್ ಮತ್ತು ಧರ್ಮಿಣಿ ಯಾಡಿ ಎಂಬ ದಂಪತಿಗಳಿಗೆ ಸರಿಸುಮಾರು 12 ವರ್ಷಗಳ ಕಾಲ ಮದುವೆಯ ನಂತರವೂ ಸಂತಾನ ಭಾಗ್ಯವಿಲ್ಲದೆ ಪರಿತಪಿಸುತ್ತಿದ್ದರು. ಅವರು ಸಂತಾನ ಭಾಗ್ಯಕ್ಕಾಗಿ ಮಾನಸಿಕವಾಗಿ ದೇವಾನುದೇವತೆಗಳನ್ನು ಭಕ್ತಿ ಭಾವದಿಂದ ಪ್ರಾರ್ಥಿಸುತ್ತಿದ್ದರು. 12 ವರ್ಷಗಳ ಕಾಲ ಅವರಿಗೆ ಮಕ್ಕಳಾಗದೇ ಇದ್ದಾಗ ಧರ್ಮಿಣಿಬಾಯಿ ಮತ್ತು ಭೀಮಾನಾಯಕರು ತಪಸ್ಸನ್ನು ಮಾಡ್ತಾರೆ. ಅವರು ಸಾಕಷ್ಟು ದೇವರ ಮೇಲೆ ಅವರು ಬಹಳ ಆರಾಧನೆ ಮಾಡ್ತಾರೆ. ದೈವ ಭಕ್ತನಾದ ಭೀಮಾನಾಯಕರು ಆಗಾಗ ಧ್ಯಾನಚಿತ್ತರಾಗಿ ಕುಳಿತು ಸಂತಾನ ಭಾಗ್ಯಕ್ಕಾಗಿ ಧ್ಯಾನಿಸುತ್ತಿದ್ದರು. ಹೀಗಿರುವಾಗ ಒಂದು ರಾತ್ರಿ ಭೀಮಾನಾಯಕ್ ಹಾಗೂ ಧರ್ಮಿಣಿಬಾಯಿ ದಂಪತಿಗಳ ಕನಸಿನಲ್ಲಿ ಸಿರಿಸಿ ಮಾರಿಕಾಂಬೆ ದೇವಿಯು ಬಂದು, ನಿಮಗೆ ಸಂತಾನ ಭಾಗ್ಯ ದಯಪಾಲಿಸುತ್ತೇನೆ, ಆದರೆ ಜನಿಸುವ ಮೊದಲನೇ ಮಗುವನ್ನು ನನ್ನ ಸೇವಕನನ್ನಾಗಿ ಅರ್ಪಿಸಬೇಕು ಎಂದು ಆಶೀರ್ವದಿಸಿ ಕಣ್ಮರೆಯಾಗುತ್ತಾರೆ ಎಂಬ ಪ್ರತೀತಿ ಈಗಲೂ ಕೂಡ ಇದೆ. ಮಾರಿಕಾಂಬ ದೇವಿಯ ಕೃಪೆಯಿಂದ 1739 ಫೆಬ್ರವರಿ 15ರಂದು ಮಗುವು ಜನಿಸಿತು. ಆ ಮಗುವಿಗೆ ಸೇವಾಲಾಲ್ ಎಂದು ನಾಮಕರಣ ಮಾಡಬೇಕೆಂದು ಸಪ್ತ ಮಾತೃಕೆಯರು ತಂದೆ ಭೀಮಾನಾಯಕರ ಕನಸಿನಲ್ಲಿ ಬಂದು ಹೇಳಿದರು. ಆ ಪ್ರಕಾರವಾಗಿ ಮಗುವಿಗೆ ಸೇವಾಲಾಲ್ ಎಂದು ನಾಮಕರಿಸಿದರು. ಅನಂತರ ದಂಪತಿಗಳಿಗೆ ಹಾಪ, ಬದ್ದು ಮತ್ತು ಪೂರ 3 ಜನ ಮಕ್ಕಳು ಜನಿಸಿದರು. ಮಕ್ಕಳು ಬೆಳೆಯುತ್ತಾ ದೊಡ್ಡವರಾದಂತೆ ಅವರಿಗೆ ಹಸು ಸಾಕಣೆಯಲ್ಲಿ ತೊಡಗಿಸಿದರು. ಬಂಜಾರ ಸಮುದಾಯದವರು ಸಂತ ಸೇವಾಲಾಲರನ್ನೇ ಏನಕ್ಕೆ ಆಚರಣೆ ಮಾಡ್ತಿದ್ದಾರೆ, ಅವರ ಮಹತ್ವ ಏನು, ಅವ್ರು ಕೊಟ್ಟಿರ್ತಕ್ಕಂಥ ಉಪದೇಶಗಳೇನು, ಅವ್ರು ಹೇಳಿರ್ತಕ್ಕಂಥ ಸಂದೇಶಗಳೇನು, ಮತ್ತು ಈ ಹಿಂದೆ ಮಾಡಿರ್ತಕ್ಕಂಥ ಪ್ರವಚನಗಳು ಯಾವುವು, ಇದೆಲ್ಲವನ್ನು ನಿಮ್ಮ ಮುಂದೆ ಇಂಚಿಂಚಾಗಿ ತೋರಿಸ್ತೇವೆ, ನೋಡ್ತಾ ಇರಿ. ಗೋಪಾಲಕನಾಗಿ ಬಾಲ ಸೇವಾಲಾಲ್ ಕಾಡಿನಲ್ಲಿ ಹಸುಗಳನ್ನು ಮೇಯಿಸುವಾಗ ಅವರ ವಯಸ್ಸಿನ ಬಾಲಕರ ತಂಡಕ್ಕೆ ನಾಯಕನಾಗಿ ತನ್ನ ದೈವೀ ಶಕ್ತಿಯಿಂದ ಹಲವು ವಿಸ್ಮಯಗಳನ್ನು ಮಾಡುತ್ತಿದ್ದನು. ಅವರು ಹಲವಾರು ಪವಾಡಗಳನ್ನು ಮಾಡಿದ್ದಾರೆ. ಅವರಿಗೆ ಹಲವಾರು ಬಿರುದುಗಳು ಬಂದಿವೆ. ಸೇವಾಲಾಲ್, ಮೋತಿಲಾಲ್, ಗಾದಿವಾಳೋ, ಈ ರೀತಿ ಅವರು ಮಾಡಿದ ಪವಾಡಗಳನ್ನು ಆಧರಿಸಿ ಅವರಿಗೆ ಈ ಹೆಸರುಗಳು ಬಂದಿವೆ. ಧರ್ಮಿಣಿ ಯಾಡಿಯ ಗರ್ಭದಲ್ಲಿ ಜನ್ಮ ತಾಳಿದಂಥ ಸೇವಾಲಾಲರು ಕೂಡ ಸದೃಢ ಕಾಯದವರು ಮತ್ತು ಬಹಳ ಬುದ್ಧಿವಂತರಾಗಿ ಜನ್ಮ ತಾಳ್ತಾರೆ. ಅವರು ಜನ್ಮ ತಾಳಿದ ನಂತರ ಅವರು ಹಲವು ಪವಾಡಗಳನ್ನು ಮಾಡ್ತಾ ಹೋಗ್ತಾರೆ. ಹಾಗೆ ಅವರು ಎಲ್ಲ ಊರು ಕಡೆಗಳೇ ಸಂಚಾರ ಮಾಡ್ತಾ ಇರುವಾಗ ಅವರಿಗೆ ಹಲವು ಪವಾಡಗಳನ್ನು ತೋರಿಸಿ ಅವರು ಯಶಸ್ವಿಯಾಗಿದ್ದಾರೆ. ಮಕ್ಕಳಿಗೆ ಹೊಟ್ಟೆ ಹಸಿವು ಎಂದಾಗ ಮಣ್ಣಿಗೆ ನೀರು ಬೆರೆಸಿ ಸಿಹಿ ಪಾಯಸ ತಯಾರಿಸಿ ಹಸಿವು ನೀಗಿಸಿ ಕಲ್ಲು ಬಂಡೆಯನ್ನು ನಗಾರಿಯಾಗಿ ಹಾಗೂ ಹತ್ತಿ ಮರದ ಎಲೆಯನ್ನು ತಾಳಗಳನ್ನಾಗಿ ಪರಿವರ್ತಿಸಿ ಭಜನೆಗಳನ್ನು ಮಾಡುತ್ತಿದ್ದರು. ಹೀಗಿರುವಾಗ ಮಾತೆ ಮರಿಯಮ್ಮ ಸೇವಾಲಾಲ್ ನನ್ನ ಅನುಯಾಯಿಯಾಗಿ ನನ್ನ ಸೇವೆಗೆ ಕಳಿಸಲು ಭೀಮಾನಾಯಕರ ಕನಸಿನಲ್ಲಿ ಬಂದು ಹೇಳುತ್ತಾಳೆ. ಹಾಗೂ ನನ್ನ ಆಶೀರ್ವಾದದಿಂದ ಜನ್ಮ ತಾಳಿದ ನೀನು ನನ್ನ ಸೇವಕನಾಗಬೇಕೆಂದು ಸೇವಾಲಾಲ್ ಸೇವಕನಿಗೆ ಕಾಡಿಸುತ್ತಿದ್ದಳು. ಆದರೆ ಸೇವಾಲಾಲ್ ಸುತಾರಾಮ್ ಒಪ್ಪುತ್ತಿರಲಿಲ್ಲ. ಆದ್ದರಿಂದ ಮರಿಯಮ್ಮ ರೋಷಗೊಂಡು ದಂಪತಿಗಳಿಗೆ ತೊಂದರೆ ಕೊಡಲು ಪ್ರಾರಂಭಿಸಿದಳು. ಅವರ ಕುಟುಂಬ ಸಂಕಷ್ಟಕ್ಕೆ ಎದುರಾದಾಗ ಮರಿಯಮ್ಮನ ಸೇವೆಗೆ ಸೇವಾಲಾಲರನ್ನು ಒಪ್ಪಿಸಿದರು. ಅಂದಿನಿಂದ ಸೇವಾಲಾಲರು ಮರಿಯಮ್ಮನ ಭಕ್ತರಾದರು. ಮರಿಯಮ್ಮ ಸದಾ ಅವರೊಂದಿಗೆ ಇದ್ದು ಹಲವು ಪವಾಡಗಳನ್ನು ಮಾಡಿಸಿದಳು. ಅವರು ಸಮಾಜ ಸುಧಾರಕರಾಗಿದ್ದರು. ಅವರು ಒಬ್ಬ ಸೌರಶಾಲಿ ವ್ಯಕ್ತಿನೂ ಆಗಿದ್ದರು. ಅವರು ಧಾರ್ಮಿಕ ಮಹಾಪುರುಷರಾಗಿದ್ದರು. ಅವರು ಪವಿತ್ರವಾದ ವಿಚಾರಗಳನ್ನು, ಧಾರ್ಮಿಕ ವಿಚಾರಗಳನ್ನು, ಸಮಾಜದ ಸುಧಾರಣೆ ವಿಚಾರಗಳನ್ನು ಹೇಳ್ತಾ ಅವರು ಇಲ್ಲಿಂದ ಬೇರೆ ಬೇರೆ ಕಡೆಗೆ, ಅಂದರೆ ಕರ್ನಾಟಕ ಆಯಿತು, ಆಂಧ್ರ ಆಯಿತು, ತೆಲಂಗಾಣ ಆಯಿತು, ಮಹಾರಾಷ್ಟ್ರ ಆಯಿತು ಮತ್ತು ಭಾರತದ ವಿವಿಧ ರಾಜ್ಯಗಳಿಗೂ ಕೂಡ ಅವರು ಚಲಿಸಿ ಸಂದೇಶಗಳನ್ನು ಕೊಡ್ತಾ ಹೋಗಿದ್ದರಿಂದ ಸೇವಾಭಾಯಿ ಅವರು ಏನಂದ್ರೆ ಅಹಿಂಸಾವಾದಿಗಳವರು. ಅವರು
ಜನ್ಮತಾಳದಿಂದ ಎಂದಿಗೂ ಕೊನೆಯವರೆಗೂ ಕೂಡ ಅವರು ಯಾವುದೇ ಒಂದು ಪ್ರಾಣಿಗಳನ್ನು, ಪಕ್ಷಿಗಳನ್ನು, ಕ್ರಿಮಿಕೀಟಗಳನ್ನು ಅವರು ಕೊಲೆ ಮಾಡಬಾರ್ದು ಅಂತಲೇ ಹೇಳ್ತಾಯಿದ್ರು. ಮತ್ತು ಅದಕ್ಕಾಗಿ ವಿಶೇಷವಾಗಿ ಏನಂತಂದರೆ ಯಾವುದೇ ಕುಡಿತ ದುಶ್ಚಟಗಳನ್ನು ಇರಬಾರ್ದು, ಮನುಷ್ಯ ಶುದ್ಧ ಮನಸ್ಸಿನಿಂದ ಶುದ್ಧ ಕಾಯದಿಂದನೇ ಇರಬೇಕನ್ನುವಂತಹ ವಿಚಾರಗಳನ್ನು ಹೇಳ್ತಾಯಿದ್ರು. ಅದರಲ್ಲಿ ವಿಶೇಷವಾಗಿ ಅವ್ರೇನು ಹೇಳ್ತಿದ್ರು ಈ ಜನರಿಗೆ ಅಂದರೆ, ಬಂಜಾರ ಜನರಿಗೆ ಅಂದರೆ, ಪಿವೋ ಮತ್ತು ದಾರು, ಕಾಟೋ ಮತ್ತು ಬಕರಾ ಅಂತ. ಅಂದ್ರೇನು, ಕುಡಿಬೇಡ್ರಿಪ್ಪ, ದುಶ್ಚಟದಿಂದ ದೂರ ಇರ್ರಿಪ್ಪ, ಮತ್ತು ಯಾವುದೇ ಪ್ರಾಣಿಗಳನ್ನು ಕೊಲೆ ಮಾಡಿಬಿಡ್ರಿಪ್ಪ. ನೀವು ಆಹಾರ ತಿನ್ನೋದಾದರೆ ನಿಮ್ಮ ಮನೆಯಲ್ಲಿ ನೀವು ಮಾಡ್ಕೊಂಡು ತಿನ್ನಿರಿ, ಆದರೆ ದೇವರ ಹೆಸರಿನಲ್ಲಿ ಯಾವುದೇ ರೀತಿಯ ಕೊಲೆಯನ್ನು ಮಾಡಬಾರ್ದು, ಪ್ರಾಣಿ ಕೊಲೆ ಮಾಡಬಾರ್ದು, ಪ್ರಾಣಿ ಬಲಿ ಕೊಡಬಾರ್ದು ಅನ್ನುವಂತಹ ಒಂದು ಸಂದೇಶವನ್ನು ಕೊಟ್ಟಿದ್ದರು. ಮಾತೆ ಮರಿಯಮ್ಮನ ದೇವಸ್ಥಾನದ ಎದುರುಗಡೆ ಇದ್ದೀವಿ. ಜಗನ್ಮಾತೆ ಮರಿಯಮ್ಮ ಯಾರು, ಅವ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಿಮಗೆ ಬಹಳಷ್ಟು ಕುತೂಹಲ ಇದೆಯಾ? ಮಾತೆ ಮರಿಯಮ್ಮನವರ ಪವಾಡ ಏನು, ಸಂತ ಸೇವಾಲಾಲ್ರಿಗೂ ಮತ್ತು ಮರಿಯಮ್ಮ ಇರತಕ್ಕಂಥ ಒಂದು ಆತ್ಮೀಯತೆ, ಬಾಂಧವ್ಯ ಏನು, ಆನಂತರ ಅವರ ಮಹತ್ವ ಏನು, ಅವ್ರ ಪವಾಡಗಳೇನು, ಆನಂತರ ಮಾತೆ ಮರಿಯಮ್ಮ ಇಲ್ಲಿ ಯಾಕೆ ನಿಲ್ಲಿಸಿದ್ದಾರೆ, ಅದನ್ನೆಲ್ಲವನ್ನೂ ಕೂಡ ನಾವು ಇಂಚಿಂಚಾಗಿ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇವೆ. ದೇವಿ ಮರಿಯಮ್ಮ ಸಿರ್ಸಿ ಮಾರಿಕಂಬ ಸ್ವರೂಪ ತಾಯಿ, ಅಂದರೆ ದೇವಿ ಪಾರ್ವತಿ ಸ್ವರೂಪ, ಅಂದರೆ ದೇವಿ ಪರಮ ಭಕ್ತ ಸೇವಾಲಾಲು. ಇಲ್ಲಿ ಏನು ನಡ್ಕೊಂಡ್ರೂ ಒಳ್ಳೇದಾಗುತ್ತೆ. ಏನಪ್ಪ ಮಕ್ಕಳು ಆಗದೇ ಇರೋರಿಗೆಲ್ಲ ಒಳ್ಳೇದಾಗಿದೆ. ಅವ್ರ ಹರಕೆ ಏನು ಬೆಡ್ಕೊಂತಾರೋ ಅವ್ರಿಗೆ ₹1 ನೀರು ಹರಕೆ ಒಳ್ಳೇದಾಗುತ್ತೆ, ತೊಂದರೆ ಇಲ್ಲ. ಇಲ್ಲಿ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ ಪ್ರತಿ ಅಮಾವಾಸ್ಯೆ. ವಿಶೇಷ ದೇವಿ ಮತ್ತು ಉತ್ಸವ ಮೂರ್ತಿ ಮತ್ತು ಗುರುಗಳ ಸೇವಾಲಾಲ್ ಉತ್ಸವ ಮೂರ್ತಿ 2 ಪಲ್ಲಕ್ಕಿ ಉತ್ಸವ ಬೆಳಗ್ಗೆ 8:30 ಆಗುತ್ತೆ ಪ್ರತಿ ಅಮಾವಾಸ್ಯೆ, ಮತ್ತು 9 ಗಂಟೆಗೆ ಹೋಮ ಆಗುತ್ತೆ. ನಮ್ಮಲ್ಲಿ ಭೋಗ ಅಂತ ಹೇಳ್ತೀವಿ. ವಿಶೇಷತೆ ಇನ್ನೊಂದು, ಪ್ರತಿ ಶ್ರಾವಣ ಕಡೆ ಶ್ರಾವಣ ಕುಂಭಮೇಳ ಇರುತ್ತೆ. 1008 ಕುಂಭಮೇಳ, ಅಂದರೆ ದೂದ್ಯ ತಳ ಅಂತ ಇದೆ ಕೆಳಗಡೆ. ಆ ದೂದ್ಯ ತಳ ಹತ್ರ 1008 ಕುಂಭಮೇಳ ಮಾಡಿ ದೇವಿ ಅಭಿಷೇಕ ಮತ್ತು ಗುರುಗಳ ಅಭಿಷೇಕ, ವಿಶೇಷ ಅಲಂಕಾರ, ನಮ್ಮಲ್ಲಿ ಪೇಟೆ ಕಾನ್ಸಳಿ ಅಂತ ಹೇಳ್ತೇವೆ, ಎಲ್ಲ ಉಡಿಸ್ಬಿಟ್ಟು ದೇವಿಗೆ ವಿಶೇಷ ಪೂಜೆ ಮಾಡ್ತೀವಿ. ಮತ್ತು ವಿಶೇಷತೆ ಮತ್ತು ಇನ್ನು ಕಡೆ ಕಾರ್ತಿಕ ದೀಪೋತ್ಸವ, ಲಕ್ಷ ದೀಪೋತ್ಸವ ಇರುತ್ತೆ. ಎಷ್ಟೇ ಲಕ್ಷ ಜನ ಬಂದರೂ ಅಷ್ಟು ಅವರಿಗೆಲ್ಲ ಇಲ್ಲಿ ಪ್ರತಿಯೊಂದು ವ್ಯವಸ್ಥೆ ಇರುತ್ತೆ, ಏನೂ ತೊಂದರೆ ಇಲ್ಲ. ಏನಪ್ಪ ನಾವು ಎಷ್ಟು ಒಳ್ಳೆಯಿಂದ ನಡ್ಕೊಂಡು ಹೋಗ್ತೀವೋ ಅಷ್ಟು ಒಳ್ಳೆಯದಾಗುತ್ತೆ. ನಾವಿವತ್ತು ನಿಂತಿರೋ ಸ್ಥಳ ಬಂದ್ಬಿಟ್ಟು ಪಂಚಾಯತಿ ಕಟ್ಟೆ ಅಂತ ಹೇಳ್ಬಿಟ್ಟು, ಬಂಜಾರ ಸಮುದಾಯದಲ್ಲಿ ಒಂದು ಸಾಂಪ್ರದಾಯಿಕ ನ್ಯಾಯಾಂಗ ವ್ಯವಸ್ಥೆ ಅಂತ ಈಗಲೂ ಕೂಡ ಅಸ್ತಿತ್ವದಲ್ಲಿದೆ. ಇಲ್ಲಿ ಆ ಒಂದು ಬಂಜಾರರ ಸಾಂಪ್ರದಾಯಿಕ ನ್ಯಾಯಾಂಗ ವ್ಯವಸ್ಥೆಯನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಇಲ್ಲಿ ತಾವೆಲ್ಲ ನೋಡ್ಬೋದು. ಈ ಕಡೆ ಈಗ ಸಂತ ಸೇವಾಲಾಲ್ ಮಹಾರಾಜರು ಈಗ ಒಂದು ನಾಯಕ, ಅಂದರೆ ನಮ್ಮಲ್ಲಿ ನಾಯಕ್, ಡಾವ್, ಕಾರ್ಭಾರಿ, ಹಸಾಬಿ, ನಸಾಬಿ ಅಂತ ಇಂಥ ಹಲವಾರು ಹುದ್ದೆಗಳಿದ್ದಾವೆ. ಅಂದರೆ ನಾಯಕ್ ಅಂದರೆ ಅಧ್ಯಕ್ಷ, ಡಾವ್ ಅಂದರೆ ಉಪಾಧ್ಯಕ್ಷ, ಕಾರ್ಭಾರಿ ಅಂದರೆ ಕಾರ್ಯದರ್ಶಿ, ಈ ಥರ ಹುದ್ದೆಗಳಿದ್ದಾವೆ. ಅಂದರೆ ಈ ಬಹುಶಃ ಇವತ್ತು ಏನು ನ್ಯಾಯಾಂಗ ವ್ಯವಸ್ಥೆ ಇದೆ ಇದನ್ನೇ ನೋಡ್ಕೊಂಡು ಮಾಡಿರ್ಬೋದೇನೋ ಅಂತ ಅನಿಸುತ್ತೆ. ಆದರೆ ಇನ್ನೊಂದೇನು ವಿಚಾರ ಅಂತ ಹೇಳಿದ್ರೆ, ಇಡೀ ದೇಶದಲ್ಲಿ ಒಂದೇ ರೀತಿಯ ಉಡುಗೆ ತೊಡುಗೆ ಅಲ್ಲಿ ನೀವು ನೋಡ್ಬೋದು. ಉಡುಗೆ ತೊಡುಗೆ, ಆನಂತರ ಒಂದೇ ರೀತಿಯ ಭಾಷೆ, ಆಚಾರ, ವಿಚಾರ, ಸಂಪ್ರದಾಯ, ಪದ್ಧತಿ, ಇದೇನಾದ್ರು ಒಂದೇ ರೀತಿಯ ಒಂದೇ ಥರನಾದ ಏನಿದ್ರೆ ಅದು ಬಂಜಾರ ಸಮುದಾಯದಲ್ಲಿ ಮಾತ್ರ. ಇಲ್ಲಿ ನೋಡಿ, ನಾಯಕ ಸ್ಥಾನ ಅಂದರೆ ಒಂದು ಮುಖ್ಯಸ್ಥನ ಸ್ಥಾನದಲ್ಲಿ ಊರಲ್ಲಿ ಏನಾದ್ರು ಚಿಕ್ಕ ಪುಟ್ಟ ಜಗಳಗಳಾದಾಗ ನಾಯಕರ ಸ್ಥಾನದಲ್ಲಿ ಕೂತ್ಕೊಂಡು ಅದು ಎಲ್ಲರ ಸಮ್ಮುಖದಲ್ಲಿ ನ್ಯಾಯವನ್ನು ಕೊಡ್ತಕ್ಕಂಥ ಒಂದು ಏನು ಪರಿಕಲ್ಪನೆ ಇದೆ, ಇದನ್ನು ಇಲ್ಲಿ ಸೃಷ್ಟಿ ಮಾಡಿರೋವಂಥದ್ದು. ಈಗ ಇಲ್ಲಿ ಗೋ ಹಸುಗಳು, ಯಾಕೆಂದರೆ ಅವರು ಗೋಪಾಲಕರು, ಹಾಗಾಗ್ಬಿಟ್ಟು ಈ ಹಿಂದೆಲ್ಲ ಈಗ ನೋಡಿ ಇದೊಂದು ಆಲದ ಮರದ ಕೆಳಗಡೆ ಒಂದು ಪಂಚಾಯತಿ ಕಟ್ಟೆ ವ್ಯವಸ್ಥೆಯಲ್ಲಿ ಸಂತ ಸೇವಾಲಾಲರು ಕೂತು ಈ ಊರಲ್ಲಿರ್ತಕ್ಕಂತಹ ತಾಂಡಾದಲ್ಲಿರ್ತಕ್ಕಂತಹ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳನ್ನು ಅವರು ಪರಿಪರಿಯಾಗಿ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಿ ನೀನು ಮಾಡಿರೋದು ತಪ್ಪು, ನೀನು ಮಾಡಿರೋದು ಸರಿ ಅಂತ ಹೇಳ್ಬಿಟ್ಟು ನ್ಯಾಯದಾನವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆನ ತಾವೆಲ್ಲರೂ ಕಾಣ್ಬೋದು.
ಈಗ ಇದು ತಾಂಡಾದಲ್ಲಿ ಈಗಲೂ ಕೂಡ ಮಹಿಳೆಯರು ಈ ಥರ ಒಂದು ಕಸೂತಿ ಕಲೆಯಲ್ಲಿ ತೊಡಗಿರ್ತಕ್ಕಂಥದ್ದು, ಹೆಣ್ಮಗು ಗಾಡಿಗೆ ಹೋಗ್ಬಿಟ್ಟು ಕಟ್ಗೆ ತರ್ತಾ ಇರೋದು, ಆಮೇಲೆ ಮೇಕೆ ಮೇಯ್ಸ್ಕೊಂಡು ಬರ್ತಾ ಇರೋದು ಚಿತ್ರಗಳನ್ನು ನೀವು ನೋಡ್ತಾ ಇದ್ದೀರಾ. ಆನಂತರ ಇಲ್ಲಿ ಆಹಾರ ಧಾನ್ಯಗಳನ್ನು ಏನೋ ಹಸ್ ಮಾಡೋದು, ಯಜಮಾನರು ಹೇಗೆ ಊರಲ್ಲಿ ಕೂತಿರ್ತಾರೆ ಅವರ ಏನೋ ಶ್ರೀಮತಿಯವರು ಅದೆಲ್ಲ ಏನೋ ರಾಗಿ ಬೀಸೋ ಒಂದು ಚಿತ್ರಣ ಇದೆ. ಆಮೇಲೆ ಹೆಣ್ಮಗಳು ಶಾಲೆಗೆ ಹೋಗೋ ಚಿತ್ರಣ ಇದೆ. ಅಂದರೆ ಸಂತ ಸೇವಾಲಾಲರು ಅವರ ಪ್ರವಚನಗಳಲ್ಲಿ ಮತ್ತು ಸಂದೇಶಗಳಲ್ಲಿ ಹೇಳಿದ್ರಂತೆ, ಏನು ಮಕ್ಕಳನ್ನು ಓದಿಸಿ, ಹೆಣ್ಮಕ್ಳನ್ನು ಓದಿಸಿದ್ರೆ ಒಂದು ಸಮಾಜ ಏನೋ ಅಭಿವೃದ್ಧಿ ಆಗುತ್ತೆ, ಕುಟುಂಬ ಅಭಿವೃದ್ಧಿ ಆಗುತ್ತೆ ಅಂತ ಎಲ್ಲ ಆ ಟೈಮಲ್ಲಿ ಹೇಳಿದರು ಅಂತ ಹೇಳ್ಬಿಟ್ಟು ಅವರ ಪ್ರವಚನಗಳನ್ನು ನಾವು ಕೇಳ್ತೇವೆ. ಆನಂತರ ಒಂದು ಹೆಣ್ಮಗು ಒಂದು ಏನೋ ಮೇಕೆ ಮರಿನ ಹಿಡ್ಕೊಂಡು ನಿಂತಿರೋದೊಂದು ಸಾಕ್ಷಿ ಚಿತ್ರವನ್ನು ತಾವು ನೋಡ್ಬೋದು. ಇಟ್ ಈಸ್ ಲಿಟ್ರಲಿ ಟಿಪಿಕಲ್ ಒನ್. ಅಂದರೆ ಲೈಕ್ ಈ ಒಂದು ತಾಂಡನಲ್ಲಿ ಈಗಲೂ ಕೂಡ ನೀವು ಏನೋ ಕಾಡಿನಿಂದ ಒಂದು ಕಟ್ಟಿಗೆ ಹೊರೆಯನ್ನು ಸೌದೆಯನ್ನು ತರ್ತಾ ಇರೋದು ಕೆಲಸ ಮುಗಿಸ್ಕೊಂಡು, ಆಮೇಲೆ ಯಜಮಾನರು ಆ ಒಂದು ಏನೋ ಕಟ್ಟಿಗೆ ಇದನ್ನು ತರ್ತಾ ಇರೋದು, ಜೊತೆಗೆ ಮೇಕೆ ಮೇಯಿಸ್ಕೊಂಬರ್ತಾ ಇರೋದು, ಇವೆಲ್ಲವೂ ಕೂಡ ನೋಡಿದ್ರೆ ನಾವು ಸಾಕ್ಷಾತ್ ಊರುಗಳಲ್ಲಿ ನಮ್ಮ ತಾಂಡಗಳಲ್ಲಿ ಇರೋದನ್ನೇ ನೋಡ್ತಿದ್ದೀವಿ ಅಂತ ಏನೋ ಅನಿಸುತ್ತೆ. ಇಲ್ಲಿ ಮಹಿಳೆಯರು ಇಬ್ಬರು ಮಾತಾಡ್ಕೋತಾ ಏನೋ ಒಂದು ಎಂಬ್ರಾಯ್ಡ್ರಿ ವರ್ಕಲ್ಲಿ ಕಸೂತಿಯಲ್ಲಿ ನಿಂತಿರೋ ಅಂಥದ್ದು ಪ್ರತಿಯೊಂದು ಏನೋ ಈ ಕ್ಷೇತ್ರದ ಇಂಚಿಂಚು ಮಾಹಿತಿಯನ್ನು ತಮಗೆ ಸವಿವರವಾಗಿ ಕೊಟ್ಟಿದ್ದೇನೆ, ಅದು ನಿಮಗೆ ಮನಮುಟ್ಟೋ ರೀತಿಯಲ್ಲಿ ಹೇಳಿದ್ದೇನೆ ಅಂತ ನನಗನ್ಸುತ್ತೆ. ಇವತ್ತು ಬಹುಶಃ ನೀವು ಈ ಮಹಿಳೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ, ತಾಂಡ ವ್ಯವಸ್ಥೆಯಲ್ಲಿ ಮಹಿಳೆ ಏನೋ ಒಂದು ಸಾಂಪ್ರದಾಯಿಕ ಕಲೆ ಅವ್ರದ್ದೇನಿದೆ ಒಂದು ಶೈಲಿ, ಅಂದರೆ ಕಸೂತಿ ಕಲೆಯಲ್ಲಿ ನಿರತರಾಗಿರೋಂಥದ್ದು. ಇದನ್ನು ಅದಲ್ಲದೆ ನಿಮಗೆ ಬಹಳಷ್ಟು ವಿಚಾರಗಳನ್ನು ಹೇಳಿದ್ದೇನೆ. ಈಗ ತಮ್ಮಲ್ಲಿ ಒಂದು ಸವಿನಯ ಪ್ರಾರ್ಥನೆ ಏನಪ್ಪ ಅಂತ ಹೇಳಿದ್ರೆ, ಈಗ ನಾವೆಲ್ಲರೂ ಕೂಡ ಈ ಒಂದು ಸಂತ ಸೇವಾಲಾಲರ ಜನ್ಮಸ್ಥಳವನ್ನು ಅಭಿವೃದ್ಧಿಪಡಿಸೋ ನಿಟ್ಟಿನಲ್ಲಿ ಏನೋ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ದೇಣಿಗೆ ನೀಡೋದ್ರ ಮುಖಾಂತರ ಅಥವಾ ಪ್ರೋತ್ಸಾಹ ಮಾಡೋದ್ರ ಮುಖಾಂತರ ತಾವೆಲ್ಲರೂ ಕೂಡ ಒಕ್ಕಲಿನಿಂದ ಒಮ್ಮನಸ್ಸಿನಿಂದ ಎಲ್ಲರೂ ಕೈ ಜೋಡಿಸಿ ಈ ಏನೋ ಕ್ಷೇತ್ರವನ್ನು ನಾವೆಲ್ಲರೂ ಸಂರಕ್ಷಣೆ ಮಾಡಬೇಕಾಗತ್ತೆ. ಮತ್ತು ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆಗೆ ಪರಿಚಯಿಸೋ ನಿಟ್ಟಿನಲ್ಲಿ ಈ ಎಲ್ಲ ಒಂದು ಬಾಯಗಣ್ಣ ವಿಚಾರಗಳಿದೆ, ಅದನ್ನೆಲ್ಲ ಸಂರಕ್ಷಿಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾಗ್ಬಿಟ್ಟು ತಾವೆಲ್ಲರೂ ಕೂಡ ಈ ಒಂದು ಧಾರ್ಮಿಕ ಕ್ಷೇತ್ರದ ಬಗ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.